ಎಳ್ಳಿಕಾಯಿ ಚಿತ್ರಾನ್ನಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಕಡಲೆಬೇಳೆ, ಕಡಲೆಬೀಜ. ಇಷ್ಟನ್ನು ರೆಡಿ ಮಾಡಿಟ್ಕೊಳ್ಳಿ. ನಂತರ ಮಿಕ್ಸಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರುಮೆಣಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ಗ್ರೀನ್ ಪೇಸ್ಟ್ ಮಾಡಿಕೊಂಡು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಂತರ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಜೊತೆಲಿ ಫ್ಲೇವರು. ಸೊ ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ, ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ನಂತರ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಬೇಕು. ಕಟ್ ಮಾಡಿರೋಂಥ ಈರುಳ್ಳಿಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ 1 ಸ್ಪೂನ್ ಅರಿಶಿನ, ಎಲ್ಲ ನೀಟಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಅರಿಶಿನ ಸ್ಮೆಲ್ಲೆಲ್ಲ ನೀಟಾಗಿ ಹೋಗಬೇಕು, ಇಲ್ಲಾಂದರೆ ನಿಮ್ಗೆ ಅದೇ ಫ್ಲೇವರ್ ಹೆವಿ ಅಂತ ಅನಿಸುತ್ತೆ. ಸೊ ಲೈಟಾಗಿ ನಿಮಗೆ ಕಲರ್ ನೋಡಿಕೊಂಡು ನೀವು ಅರಿಶಿನ ಪುಡಿನ ಯೂಸ್ ಮಾಡ್ಕೋಬೋದು. ಕಲರ್ ಜಾಸ್ತಿ ಬೇಕು ಅಂತಂದರೆ ಅರಿಶಿನ ಸ್ವಲ್ಪ ಜಾಸ್ತಿ ಹಾಕಿ. ಸೊ ನಂತರ 1-2 ಮಿನಿಟ್ಸು ನೀಟಾಗಿ ಈರುಳ್ಳಿ ಸಾಫ್ಟ್ ಆಗೋರು ಕುಕ್ ಮಾಡ್ಕೊಳ್ಳಿ. ನಂತರ ಒಂದು ಬಾಣಲಿಗೆ ಕಡಲೆಬೀಜ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸೊ ಎಣ್ಣೆ ನೀವು ಜೊತೆಗೂ ಹಾಕ್ಕೋಬೋದು, ಬಿಕಾಸ್ ನಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸೊ ನಂತರ ಎಣ್ಣೆ ತುಂಬ ಚೆನ್ನಾಗಿ ಕಾಯಬೇಕಿದು, ಯಾಕೆಂದರೆ ಕಡಲೆಬೀಜ ನಿಮಗೆ ಗರಿಯಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರಬೇಕು ಅಂತಂದರೆ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಳ್ಳಿ, ತುಂಬ ಬೇಡ. ಕಡಲೆಬೀಜನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿ. ನಿಮಗೆ ತುಂಬ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನಂತರ ಫ್ರೈ ಆದಮೇಲೆ ಕಡಲೆಬೀಜನ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿರೋ ಅಂಥ ಗ್ರೀನ್ ಮಸಾಲಾನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿ. ಸೊ ಇದನ್ನು ತುಂಬ ನುಣ್ಣಗೆ ರುಬ್ಕೋಬೇಡಿ, ಸ್ವಲ್ಪ ಹಾಗೆ ಇರಲಿ, ಸ್ವಲ್ಪ ಒಂದು ಹಾಫ್ ಕಟ್ಟಾಗಿದ್ದರೆ ಸಾಕು. ಸೊ ತುಂಬಾ ಮಾಡಿದರೆ ಅದು ನಿಮಗೆ ಚಟ್ನಿ ಥರ ಫೀಲ್ ಆಗಿಬಿಡುತ್ತಿಲ್ಲ ಅಂದರೆ. ಸೊ ಹಾಗಾಗಿ ಜಸ್ಟ್ ಸಿಂಪಲ್ಲಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿ. ಸೊ ಈ ಮಿಕ್ಸ್ನ ನೀವು ಯೂಸ್ ಮಾಡೋದ್ರಿಂದ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಓಕೆ, ನಂತರ ನಿಮಗೆ ಎಷ್ಟು ಬೇಕು ಹುಳಿ ಅದಕ್ಕೆ ತಕ್ಕನಾದಷ್ಟು ಎಳ್ಳಿಕಾಯಿನ ತೊಗೊಳ್ಳಿ. ಸೊ ನಾನಿಲ್ಲಿ 5 ಎಳ್ಳಿಕಾಯಿನ ತೊಗೊಂಡಿದ್ದೀನಿ. ಸೊ ಇದನ್ನು ನಂತರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಓಕೆ, ಕಟ್ ಮಾಡಿಕೊಂಡು ಇದ್ರ ರಸನ ನೀಟಾಗಿ ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ನಂತರ ಒಂದು ಜಾಲರ ತೊಗೊಂಡು ಅದಕ್ಕೆ ನೀಟಾಗಿ ಸೋಸ್ಕೊಳ್ಳಿ, ಯಾಕೆಂದರೆ ಇದು ಬೀಜ ಎಲ್ಲ ಇನ್ಕ್ಲೂಡ್ ಆದರೆ ನಿಮಗೆ ಕಹಿ ಅಂತ ಅನ್ನಿಸ್ಬೋದು. ಸೊ ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳಿ. ನಂತರ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ರೆಡಿಯಾಗಿರೋ ಅನ್ನನ ಮಿಕ್ಸ್ ಮಾಡಿ ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಎಳ್ಳಿಕಾಯಿ ಚಿತ್ರಾನ್ನ